ಲಿವರ್ ಡಿಟಾಕ್ಸ್ ಪಾನೀಯಗಳ ಅಸಲಿಯತ್ತು. ನಮಸ್ಕಾರ ವೀಕ್ಷಕರೇ, ಜನರಲ್ ಟಿವಿ ಕನ್ನಡಕ್ಕೆ ಸ್ವಾಗತ. ವೀಕ್ಷಕರೇ, ಇವತ್ತಿನ ಡಿಜಿಟಲ್ ಯುಗದಲ್ಲಿ ನಾವು ಬೆಳಿಗ್ಗೆ ಎದ್ದ ತಕ್ಷಣ ಮೊಬೈಲ್ ಕೈಗೆತ್ಕೊಂಡ್ರೆ ಸಾಕು, ಇನ್ಸ್ಟಾಗ್ರಾಮ್, ಫೇಸ್ಬುಕ್ನಲ್ಲಿ ವಿವಿಧ ರೀತಿಯ ಆರೋಗ್ಯ ಸಲಹೆಗಳು ನಮಗೆ ಸಿಗುತ್ತವೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಡಿಟಾಕ್ಸ್ ಅನ್ನುವಂತಹ ಪದ ತುಂಬ ಟ್ರೆಂಡ್ ಆಗಿಬಿಟ್ಟಿದೆ. ಅದರಲ್ಲೂ ವಿಶೇಷವಾಗಿ ಲಿವರ್ ಡಿಟಾಕ್ಸ್ ಡ್ರಿಂಕ್ಸ್ ಅಥವಾ ಯಕೃತ್ತನ್ನು ಶುದ್ಧೀಕರಿಸುವ ಪಾನೀಯಗಳ ಬಗ್ಗೆ ಹತ್ತಾರು ವಿಡಿಯೋಗಳು, ರೀಲ್ಸ್ಗಳು ನಮಗೆ ಪ್ರತಿದಿನ ಕಂಡುಬರ್ತವೆ. ನಿಂಬೆಹಣ್ಣು, ಶುಂಠಿ, ಅರಿಶಿಣ ಅಥವಾ ಯಾವುದೋ ಒಂದು ವಿಲಕ್ಷಣವಾದ ಗಿಡಮೂಲಿಕೆಯ ಜ್ಯೂಸ್ ಕುಡಿದರೆ ಸಾಕು, ನಿಮ್ಮ ಲಿವರ್ನಲ್ಲಿರುವ ಕಲ್ಮಶಗಳೆಲ್ಲ ಮಾಯವಾಗಿ ಬಿಡುತ್ತವೆ ಅನ್ನುವಂತೆ ಬಿಂಬಿಸಲಾಗ್ತಾ ಇದೆ. ಆದರೆ ಈ ಹೊಳೆಯುವ ಲೋಟಗಳಲ್ಲಿರುವ ಪಾನೀಯಗಳು ನಿಜವಾಗ್ಲೂ ಚಮತ್ಕಾರ ಮಾಡ್ತಾವ ಅಥವಾ ಇದೆಲ್ಲವೂ ಕೇವಲ ಮಾರ್ಕೆಟಿಂಗ್ ತಂತ್ರವೇ? ಈ ಬಗ್ಗೆ ವೈದ್ಯಕೀಯ ಲೋಕ ಮತ್ತು ವಿಜ್ಞಾನ ಏನು ಹೇಳುತ್ತೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಚರ್ಚೆ ಮಾಡೋಣ. ವಿಡಿಯೋನ ಕೊನೆ ತನಕ ನೋಡಿ ಹಾಗೂ ಇದೇ ತರಹದ ಆರೋಗ್ಯ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ ನೋಡಿ, ಮೊದಲನೇದಾಗಿ ನಾವು ಅರ್ಥ ಮಾಡಿಕೊಳ್ಬೇಕಾದ ವಿಷಯ ಏನಂದರೆ ನಮ್ಮ ದೇಹದ ರಚನೆ. ದೇವರು ಮತ್ತು ನಮ್ಮ ಪ್ರಕೃತಿ ನಮ್ಮ ದೇಹವನ್ನು ಎಷ್ಟು ಅದ್ಭುತವಾಗಿ ವಿನ್ಯಾಸಗೊಳಿಸಿದೆ ಅಂದರೆ, ಕಲ್ಮಶಗಳನ್ನ ಹೊರಹಾಕೋದಕ್ಕೆ ನಮಗೆ ಹೊರಗಿನಿಂದ ಯಾವುದೇ ರೀತಿಯ ವಿಶೇಷ ಪಾನೀಯಗಳ ಅಗತ್ಯ ಇಲ್ಲ. ಯಾಕಂದರೆ ನಮ್ಮ ದೇಹದಲ್ಲಿ ಲಿವರ್ ಒಂದು ದೊಡ್ಡ ಕೆಮಿಕಲ್ ಫ್ಯಾಕ್ಟ್ರಿ ಇದ್ದಂತೆ. ಇದು ದಿನದ 24 ಗಂಟೆ ಕೂಡ ವಿಶ್ರಾಂತಿ ಇಲ್ಲದೆ ಕೆಲಸವನ್ನು ಮಾಡುತ್ತೆ. ಅಂದರೆ ನಾವು ಸೇವಿಸುವ ಆಹಾರ, ಕುಡಿಯುವ ನೀರು ಹಾಗೂ ತೆಗೆದುಕೊಳ್ಳುವಂಥ ಔಷಧಿ, ಆ ಔಷಧಿಯಲ್ಲಿರುವ ವಿಷಕಾರಿ ಅಂಶಗಳನ್ನು ಗುರುತಿಸಿ ಅವುಗಳನ್ನು ರಕ್ತದಿಂದ ಬೇರ್ಪಡಿಸಿ ದೇಹದಿಂದ ಹೊರಹಾಕುವಂತಹ ನೈಸರ್ಗಿಕವಾದ ಶಕ್ತಿ ನಮ್ಮ ಲಿವರ್ಗೆ ಇರುತ್ತೆ. ವಿಜ್ಞಾನದ ಪ್ರಕಾರ ಲಿವರ್ ತನ್ನನ್ನು ತಾನೇ ಸ್ವಚ್ಛಗೊಳಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಹೀಗೆ ಇರುವಾಗ ಕೇವಲ ಒಂದು ಗ್ಲಾಸ್ ಹಸಿರು ಜ್ಯೂಸ್ ಅಥವಾ ಅರಿಶಿಣದ ನೀರು ಕುಡಿದ ತಕ್ಷಣ ನಮ್ಮ ಲಿವರ್ ಸಂಪೂರ್ಣವಾಗಿ ಸರ್ವಿಸ್ ಆಗುತ್ತೆ ಅಂತ ನಂಬೋದು ಎಷ್ಟರ ಮಟ್ಟಿಗೆ ಸರಿ? ಒಂದ್ಸಲಿ ಯೋಚಿಸಿ ನೋಡಿ. ಈಗ ಸಾಮಾಜಿಕ ಜಾಲತಾಣಗಳಲ್ಲಿ ಕಾಣುವಂತಹ ಈ ಡಿಟಾಕ್ಸ್ ಪಾನೀಯಗಳ ಹಿಂದಿನ ಸತ್ಯಾಸತ್ಯತೆಯನ್ನು ನಾವೀಗ ನೋಡೋಣ. ಈ ಪಾನೀಯಗಳಲ್ಲಿ ಬಳಸುವಂಥ ಶುಂಠಿ, ಅರಿಶಿಣ, ನಿಂಬೆಹಣ್ಣು ಖಂಡಿತವಾಗಿಯೂ ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಅರಿಶಿಣದಲ್ಲಿ ಉರಿಯೂತ ನಿವಾರಕ ಗುಣಗಳಿವೆ, ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇದೆ. ಇವುಗಳಲ್ಲಿ ಆಹಾರದ ಭಾಗವಾಗಿ ಸೇವಿಸುವುದು ಉತ್ತಮ. ಆದರೆ ಇವುಗಳನ್ನೇ ಔಷಧದಂತೆ ಭಾವಿಸಿ ಇವು ಲಿವರ್ನಲ್ಲಿರುವ ವರ್ಷಗಟ್ಟಲೆ ಸಂಗ್ರಹವಾದ ವಿಷವನ್ನು ಒಂದೇ ವಾರದಲ್ಲಿ ಹೊರಹಾಕ್ತವೆ ಅಂತ ಹೇಳುವುದು ವೈಜ್ಞಾನಿಕವಾಗಿ ಯಾವುದೇ ಆಧಾರವಿಲ್ಲದ ಮಾತು. ವೈದ್ಯರ ಪ್ರಕಾರ ಅಥವಾ ಯಾವುದೇ ಸಂಶೋಧನೆಯು ಈ ಡಿಟಾಕ್ಸ್ ಪಾನೀಯಗಳು ಲಿವರ್ ಕಾಯಿಲೆಗಳನ್ನು ಗುಣಪಡಿಸ್ತವೆ ಅಥವಾ ಲಿವರನ್ನು ಕಂಪ್ಲೀಟಾಗಿ ಕ್ಲೀನ್ ಮಾಡುತ್ತೆ ಅಂತ ಸಾಬೀತು ಮಾಡಿಲ್ಲ. ವಾಸ್ತವವಾಗಿ ಕೆಲವು ತೀವ್ರವಾದ ಡಿಟಾಕ್ಸ್ ಪಥ್ಯಗಳು ಅಥವಾ ತಿಳಿಯದೆ ಸೇವಿಸುವ ಕೆಲವು ಗಿಡಮೂಲಿಕೆಗಳ ಸಾರಗಳು ಲಿವರ್ ಮೇಲೆ ಸುಮ್ಮನೆ ಒತ್ತಡವನ್ನು ಕೂಡ ಹೇರಬಹುದು. ಹಾಗಾದರೆ ಈ ಡಿಟಾಕ್ಸ್ ಟ್ರೆಂಡ್ ಇಷ್ಟೊಂದು ಜನಪ್ರಿಯವಾಗೋದಕ್ಕೆ ಕಾರಣ ಏನು? ಈ ಪ್ರಶ್ನೆ ನಿಮಗೆ ಕಾಡ್ತಾ ಇರ್ಬೋದು. ಇದರ ಹಿಂದೆ ಒಂದು ದೊಡ್ಡ ಮಾರ್ಕೆಟಿಂಗ್ ಜಗತ್ತಿದೆ. ಡಿಟಾಕ್ಸ್ ಅನ್ನುವಂಥ ಹೆಸರಿನಲ್ಲಿ ಮಾರಾಟವಾಗುವಂಥ ಪೌಡರ್ಗಳಾಗಿರ್ಬೋದು, ಟೀ ಬ್ಯಾಗ್ಗಳಾಗಿರ್ಬೋದು, ಸಪ್ಲಿಮೆಂಟ್ಗಳು ಕೋಟ್ಯಾಂತರ ರೂಪಾಯಿಗಳ ವ್ಯವಹಾರವನ್ನು ಮಾಡ್ತಾ ಇವೆ. ಇನ್ಫ್ಲೂಯೆನ್ಸರ್ಗಳು ಏನೇ ತಮಗೆ ಸಿಗಬೇಕಾದ ಪ್ರಚಾರಕ್ಕಾಗಿ ಇವುಗಳನ್ನು ಶಿಫಾರಸು ಮಾಡ್ತಾರೆ. ನಮಗೆ ಸುಲಭವಾಗಿ ತೂಕ ಇಳಿಸಬೇಕು ಅಥವಾ ಒಂದೇ ರಾತ್ರಿಯಲ್ಲಿ ಆರೋಗ್ಯವಂತರಾಗಬೇಕು ಅಂತ ಆಸೆ ಇರುತ್ತೆ. ಈ ಆಸೆಯನ್ನೇ ಈ ಕಂಪ್ನಿಗಳು ಬಂಡವಾಳ ಮಾಡಿಕೊಳ್ತಾ ಇವೆ. ಆದರೆ ನೆನಪಿರಲಿ, ಆರೋಗ್ಯಕ್ಕೆ ಯಾವುದೇ ಶಾರ್ಟ್ಕಟ್ ರೂಟ್ ಇಲ್ಲ. ನಿಮ್ಮ ಲಿವರ್ ನಿಜವಾಗಿಯೂ ಆರೋಗ್ಯವಾಗಿರಬೇಕು ಅಂದರೆ ನೀವು ನೈಜ ಅಂಶಗಳ ಕಡೆಗೆ ಗಮನ ಕೊಡೋದು ತುಂಬ ಮುಖ್ಯ. ಏನಂದರೆ ಲಿವರ್ ಆರೋಗ್ಯ ಕಾಪಾಡಲು ಇರುವಂತಹ ಸೂತ್ರಗಳು ಏನಂದರೆ ಸಮತೋಲಿತ ಆಹಾರ, ಅತಿಯಾದ ಎಣ್ಣೆ ಪದಾರ್ಥ, ಸಂಸ್ಕರಿಸಿದ ಆಹಾರ ಮತ್ತು ಅತಿಯಾದ ಸಕ್ಕರೆ ಸೇವನೆಯನ್ನು ಕಡಿಮೆ ಮಾಡಬೇಕು. ನಾವು ಸೇವಿಸುವ ಪ್ರತಿಯೊಂದು ಕೆಟ್ಟ ಆಹಾರವನ್ನು ಕೂಡ ಲಿವರ್ ಸಂಸ್ಕರಣೆ ಮಾಡುತ್ತೆ. ಇದು ಅದಕ್ಕೆ ಕೆಲಸದ ಹೊರೆ ಹೆಚ್ಚಿಗೆ ಮಾಡುತ್ತೆ. ಎರಡನೇದಾಗಿ ಮದ್ಯಪಾನ. ಲಿವರ್ನ ಅತಿ ದೊಡ್ಡ ಶತ್ರು ಅಂದರೆ ಆಲ್ಕೋಹಾಲ್. ನೀವು ವಾರ ಪೂರ್ತಿ ಡಿಟಾಕ್ಸ್ ಡ್ರಿಂಕ್ಸ್ ಕುಡಿದು ವಾರಾಂತ್ಯದಲ್ಲಿ ಮದ್ಯಪಾನ ಮಾಡಿದರೆ ಆ ಪಾನೀಯಗಳಿಂದ ಯಾವುದೇ ಪ್ರಯೋಜನ ಇಲ್ಲ. ಲಿವರ್ ಜೀವಕೋಶಗಳನ್ನು ಆಲ್ಕೋಹಾಲ್ ನೇರವಾಗಿ ಹಾನಿ ಮಾಡುತ್ತೆ. ಇನ್ನು ಮೂರನೇದಾಗಿ ಸಾಕಷ್ಟು ನೀರು ಕುಡಿಯೋದು.
ದೇಹದ ನೈಸರ್ಗಿಕ ಶುದ್ಧೀಕರಣ ಪ್ರಕ್ರಿಯೆಗೆ ನೀರು ಅತ್ಯಗತ್ಯ. ಲಿವರ್ ಮತ್ತು ಕಿಡ್ನಿಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ದೇಹದಲ್ಲಿ ನೀರಿನ ಅಂಶ ಸಮತೋಲನದಲ್ಲಿ ಇರಬೇಕು. ಅದರ ಜೊತೆಗೆ ನಿಯಮಿತವಾದ ವ್ಯಾಯಾಮ ಮಾಡಬೇಕು. ಜೊತೆಗೆ ಸರಿಯಾದ ತೂಕವನ್ನು ಕಾಪಾಡಿಕೊಳ್ಳೋದು ಕೂಡ ಲಿವರ್ ಮೇಲೆ ಕೊಬ್ಬು ಶೇಖರಣೆ ಆಗದಂತೆ ತಡೆಯುತ್ತೆ. ಫ್ಯಾಟಿ ಲಿವರ್ ಅಂತ ಏನು ಕರಿತೀವಲ್ಲ, ಅದು ಕೂಡ ಮುಖ್ಯವಾಗಿರುವಂಥದ್ದು. ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ, ಫ್ಯಾಟಿ ಲಿವರ್ ಸಮಸ್ಯೆ ಹೆಚ್ಚಾಗ್ತಾ ಇದೆ. ಇದಕ್ಕೆ ಕಾರಣ ಜೀವನ ಶೈಲಿ. ಅಂದರೆ ವೈದ್ಯರು ಹೇಳುವಂತೆ ಮಾರುಕಟ್ಟೆಯಲ್ಲಿ ಸಿಗುವ ದುಬಾರಿ ಡಿಟಾಕ್ಸ್ ಕಿಟ್ಗಳ ಹಿಂದೆ ಹೋಗುವ ಬದಲು ಮನೆಯಲ್ಲೇ ತಯಾರಿಸಿದ ತಾಜಾ ಆಹಾರಗಳು, ಹಣ್ಣುಗಳು, ತರಕಾರಿಗಳನ್ನು ಸೇವನೆ ಮಾಡೋದು ತುಂಬ ಉತ್ತಮ. ನೀವು ದಿನವಿಡೀ ಜಂಕ್ ಫುಡ್ ತಿಂದು ಬೆಳಿಗ್ಗೆ ಒಂದು ಲೋಟ ಡಿಟಾಕ್ಸ್ ಜ್ಯೂಸ್ ಕುಡಿದ್ರೆ ಅದು ನಿಮ್ಮ ತಪ್ಪು ಕಲ್ಪನೆಯನ್ನು ಸರಿಪಡಿಸಬಹುದೇ ಹೊರತು ಲಿವರನ್ನು ಸರಿಪಡಿಸೋಕ್ಕಾಗಲ್ಲ. ಕೊನೆಯದಾಗಿ ಹೇಳಬೇಕಂದ್ರೆ ನಿಮ್ಮ ದೇಹದ ಮೇಲೆ ನಂಬಿಕೆ ಇರಬೇಕು. ಆರೋಗ್ಯಕರ ಜೀವನ ಶೈಲಿಯನ್ನು ಅಳವಡಿಸ್ಕೊಳ್ಬೇಕು. ಸೋಷಿಯಲ್ ಮೀಡಿಯಾದಲ್ಲಿ ಬರುವ ಪ್ರತಿಯೊಂದು ಟ್ರೆಂಡ್ಗಳು ವೈಜ್ಞಾನಿಕವಾಗಿರೋದಿಲ್ಲ. ಇದನ್ನು ವಿಚಾರ ಮಾಡಬೇಕು. ಯಾಕಂದರೆ ಯಾವುದಾದ್ರೂ ಹೊಸ ಪಾನೀಯ ಅಥವಾ ಸಪ್ಲಿಮೆಂಟ್ ಶುರು ಮಾಡುವ ಮೊದಲು ನಿಮ್ಮ ಕುಟುಂಬದ ವೈದ್ಯರನ್ನು ಸಂಪರ್ಕಿಸಿ ಸಲಹೆಯನ್ನು ಪಡೆಯೋದು ತುಂಬಾ ಸುರಕ್ಷಿತ. ಲಿವರ್ ತನ್ನ ಕೆಲಸವನ್ನು ತಾನು ಮಾಡಲು ಬಿಡಬೇಕು ನೀವು. ಯಾಕಂದರೆ ಅದಕ್ಕೆ ಅತಿಯಾದ ಆಹಾರ ಮತ್ತು ಮದ್ಯಪಾನ ಹೊರೆ ನೀಡಬಾರ್ದು. ಪ್ರಕೃತಿ ನೀಡಿದಂಥ ಅದ್ಭುತ ಅಂಗವನ್ನು ಕಾಪಾಡಿಕೊಳ್ಳುವುದು ಒಂದು ಸರಳವಾದ, ನೈಸರ್ಗಿಕವಾದ ಮತ್ತು ಶಿಸ್ತುಬದ್ಧವಾದ ಜೀವನವೇ ನಿಜವಾದ ಡಿಟಾಕ್ಸ್ ಅಂದರೆ ತಪ್ಪಾಗಲಾರದು. ಟ್ರೆಂಡ್ ಹಿಂದೆ ಓಡೋದಕ್ಕಿಂತ ನಮ್ಮ ಸತ್ಯವನ್ನು ಅರಿತುಕೊಂಡು ನಮ್ಮ ಆರೋಗ್ಯಕ್ಕೆ ಯಾವುದು ಮುಖ್ಯ ಅದನ್ನು ಮಾಡಬೇಕು. ಈ ಮಾಹಿತಿ ಇಷ್ಟವಾಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡಿ. ಈ ಮಾಹಿತಿ ಉಪಯುಕ್ತವೆನಿಸಿದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ನಿಮ್ಮ ಸ್ನೇಹಿತರೊಂದಿಗೆ ವಿಡಿಯೋನ ಹಂಚ್ಕೊಳ್ಳಿ. ಜೊತೆಗೆ ಮತ್ತೊಂದು ಇಂತಹದೇ ಮಾಹಿತಿಯೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇವೆ. ಅಲ್ಲಿ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.